ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ನಿಜಕ್ಕೂ ಈತ ದುರಂಧರ್ ದುರಂಧರ್, ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ ಕರೀತಾರೆ. ಯುವಕರು ನಾಚುವಂಥ ವ್ಯಕ್ತಿತ್ವ. ವಯಸ್ಸೆಷ್ಟು? 81ರ ಮಾಗಿದ ಜೀವ. ಈತ ಮಾಡಲಾರದ ಕೆಲಸಗಳೇ ಇಲ್ಲ. ಈತ ದೇಶಕ್ಕೋಸ್ಕರ ಭಿಕ್ಷಾಟನೆಯನ್ನು ಮಾಡಿದರು. ಈತ ಅಮೃತ್ಸರದಲ್ಲಿ ಉಗ್ರರನ್ನ ಸದೆಬಡಿಯಲಿಕ್ಕೆ ಸೈಕಲ್ ರಿಕ್ಷಾ ಚಾಲಕರಾದರು. ಒಂದಲ್ಲ ಎರಡಲ್ಲ, ಎಲ್ಲ ರೀತಿಯ ವೇಷವನ್ನು ಧರಿಸಿ ದೇಶವನ್ನು ಹೇಗೆ ಸುಭದ್ರವಾಗಿ ಮುನ್ನಡೆಸಬೇಕು ಎನ್ನುವಂಥ ಛಲಗಾರಿಕೆಯನ್ನು, ಧೀಮಂತಿಕೆಯನ್ನು ತೋರಿಸಿದಂಥ ವ್ಯಕ್ತಿತ್ವ. ಎಸ್ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಇಂಡಿಯನ್ ಜೇಮ್ಸ್ ಬಾಂಡ್, ದುರಂಧರ್ ಅಜಿತ್ ಡೋವಾಲ್ ಬಗ್ಗೆ. ಭಾರತದ ಕೀರ್ತಿ ಪತಾಕೆಯನ್ನು ನಭೋಮಂಡಲಕ್ಕೆ ಮುಟ್ಟಿಸಿದಂಥ ವ್ಯಕ್ತಿ. ನಾನು ಮೂಲತಃ ಒಬ್ಬ ಬರಹಗಾರ, ಸಾಹಿತಿ, ಪತ್ರಕರ್ತ, ಲೇಖಕ, ಅಂಕಣಕಾರ. ಆದರೆ ಬರವಣಿಗೆಗೆ ಎರಡು ಬೇಕು ಮನುಷ್ಯ. ಒಂದು ವ್ಯವಧಾನ ಬೇಕು, ಭಾಳ ತಾಳ್ಮೆಯಿಂದ ಬರೀಬೇಕು. ಎರಡನೇದು ಏಕಾಗ್ರತೆ ಇರಬೇಕು. ದಿನಕ್ಕೆ 4 ವಿಡಿಯೋ ಮಾಡುವಂತಹ ಧಾವಂತದಲ್ಲಿ ನಾನೊಬ್ಬ ಬರಹಗಾರ ಅನ್ನೋದನ್ನೇ ನಾನು ಮರೆತುಬಿಟ್ಟೆ. ಮತ್ತೆ ಬರೆಯಬೇಕು ಅನ್ನುವಂಥ ಕಿಚ್ಚು ಹತ್ತಿಸಿದ್ದು ಡಾಕ್ಟರ್ ಪಿ ವಿದ್ಯಾಶಂಕರ್, ಬೆಂಗಳೂರಿನಲ್ಲಿ ಕಿಡ್ನಿ ತಜ್ಞರು. ಜೊತೆಗೆ ನಮ್ಮ ಸಾಹಿತ್ಯ ಭಂಡಾರದ ಹಿರಿಯರಾದಂಥ, ನನಗೆ ಭಾಳ ಪ್ರೀತಿ ಪಾತ್ರ, ನನ್ನ ಜೀವನದಲ್ಲಿ ಭಾಳ ಮುಖ್ಯವಾದಂಥ ಸ್ಥಾನವನ್ನು ಹೊಂದಿದಂಥ ಎಂ.ಎ. ಸುಬ್ರಹ್ಮಣ್ಯ. ಬೀಚಿಯವರು ಸಾಹಿತಿ ಆಗಲಿಕ್ಕೆ ಕಾರಣೀಭೂತ ಆದಂಥ ಸಾಹಿತ್ಯ ಭಂಡಾರ, ಹುಬ್ಬಳ್ಳಿಯ ಒಪ್ಪಿಕರ್ ರಸ್ತೆ ಇರುವಂಥ ಸಾಹಿತ್ಯ ಭಂಡಾರ, ಸಾಹಿತ್ಯ ಪ್ರೇಮಿ, ಸರಸ್ವತಿ ಪುತ್ರ, ಭಾಷೆಯ ಬಗ್ಗೆ ಅಪಾರವಾದ ಆಧಾರ ಇಟ್ಕೊಂಡಂಥ ವ್ಯಕ್ತಿ. ಜೊತೆಗೆ ಅವ್ರ ಮಗ ಋತ್ವಿಕ್ ಸುಬ್ರಹ್ಮಣ್ಯ, ಆತ ಸುಬ್ಬು ಪಬ್ಲಿಕೇಶನ್ ನಡೆಸ್ತಾರೆ. ಅವರ ಒತ್ತಾಸೆಯ ಮೇರೆಗೆ ಈಗ ಒಂದು ಪುಸ್ತಕವನ್ನು ಬರೆದಿದ್ದೇನೆ, ಇಂಡಿಯನ್ ಜೇಮ್ಸ್ ಬಾಂಡ್, ಅಜಿತ್ ಡೋವಾಲ್ ಬಗ್ಗೆ ಪುಸ್ತಕ. ಇದು ಜೀವನ ಚರಿತ್ರೆ ಅಲ್ಲ, ಅವರ ಬದುಕಿನಲ್ಲಿ ಉಂಟಾದಂಥ ಬೇರೆ ಬೇರೆ ಘಟನೆಗಳೇನಿದ್ದಾವೆ, ಹಲವು ಮಗ್ಗುಲುಗಳೇನಿದ್ದಾವೆ, ಧಡಕಿಗಳೇನಿದ್ದಾವೆ, ಅದೆಲ್ಲವನ್ನು ಒಂದು ಕಡೆ ಇಟ್ಟು ಇದು ಅಕಾಡೆಮಿಕ್ ಆಗಲಾರ್ದಾಗಿ ಯಾವುದೋ ಒಂದು ಗ್ರಂಥ ಅಥವಾ ಇದಕ್ಕೆ ಯಾವುದೇ ರೀತಿಯ ಶೈಕ್ಷಣಿಕವಾಗಿ ಅದೊಂದು ಪುಸ್ತಕವನ್ನು ಶುಷ್ಕವಾಗಿ ಆ ರೀತಿಯದಲ್ಲದಂಥ ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನು ಮಾಡಿದ್ದೇನೆ. 100 ಮೈಲಿಯ ಪಯಣವನ್ನು ಮೊದಲ ಹೆಜ್ಜೆಯಿಂದ ಪ್ರಾರಂಭ ಮಾಡಬೇಕಂತೆ. ಅದಕ್ಕೆ ನಾನು ಮಹತ್ ಗ್ರಂಥ ಬರೆದಿದ್ದೇನೆ, ಹಾಗೆಲ್ಲ ನಾನು ಭ್ರಮಿಸುವುದಿಲ್ಲ ಮತ್ತು ಅದು ಸಾಧ್ಯವೂ ಆಗಲಾರ್ದ ಮಾತಂತೆ. ಒಂದು ಸಣ್ಣ ಕೈಪಿಡಿಯ ಮೂಲಕ ಮತ್ತೆ ನನ್ನ ಸರಸ್ವತಿಯ ಸೇವೆಯನ್ನು ಪ್ರಾರಂಭ ಮಾಡಿದೆ. ಒಂದು ಮಹಾಕೃತಿಯನ್ನು ರಚಿಸಿದ್ದೇನೆ ಅಂತ ನಾನು ಭ್ರಮಿಸುವುದಿಲ್ಲ. ಒಂದು ಸಣ್ಣ ಕೈಪಿಡಿ, ಒಂದು 80-100 ಪುಟದಷ್ಟು ಸಣ್ಣ ಪುಸ್ತಕವನ್ನು ನನ್ನ ಪ್ರಾರಂಭದ ದೆಸೆಯಲ್ಲಿ ಈಗ ಮತ್ತೆ ಪ್ರಾರಂಭ ಮಾಡಿದ್ದೇನೆ. ಹಲವಾರು ಜನ ಇದಕ್ಕೆ ಸಹಾಯ ಮಾಡಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ, ಅದನ್ನೆಲ್ಲ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಈ ಪುಸ್ತಕ ಯಾಕೆ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ನಾನು 1-2 ಅಂಶಗಳಿದಾವೆ, ನಮ್ಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ನಾವು ಯಾವುದೇ ಸಭೆ ಸಮಾರಂಭಕ್ಕೆ ಹೋದ ಸಂದರ್ಭದಲ್ಲಿ ಒಂದು 250 ರೂಪಾಯಿ 300 ರೂಪಾಯಿ ಬೊಕ್ಕೆ ಕೊಡ್ತೀವಿ. ಬೊಕೆಯನ್ನು ಫೋಟೋ ತೆಗೆಸ್ಕೊಳ್ಳುವವರೆಗೆ ಮಾತ್ರ ಅವ್ರು ಹಿಡಿದಿರ್ತಾರೆ, ಅದಾದಮೇಲೆ ಮೂಲೆಗೆ ಎಸಿತಾರೆ. ಇನ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಅವರಿಗೆ ಉಪಯುಕ್ತವೇ ಅರಲಾರ್ದಂಥ ನಿರುಪಯುಕ್ತವಾದ ವಸ್ತುವನ್ನು ಕೊಟ್ಟು ಕೈ ತೊಳ್ಕೊತೀವಿ, ಸ್ಮರಣಿಕೆಯನ್ನು ಕೊಟ್ಟಿದ್ದೀವಿ ಅಥವಾ ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಭಾವಿಸ್ತೀವಿ. ಈ ದೇಶಕ್ಕಾಗಿ ದುಡಿದಂಥ ಬೇಕಾದಷ್ಟು ಜನ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿದ್ದಾರೆ. ಅಂಥವರ ಕುರಿತಾದಂಥ ಕೃತಿಗಳನ್ನು ನಾವು ನಮ್ಮ ಜೊತೆ ಇಟ್ಕೊಂಡು ಅಂಥ ಕಾರ್ಯಕ್ರಮಕ್ಕೆ ಹೋದಾಗ ಇಂಥದ್ದೊಂದು ಪುಸ್ತಕವನ್ನು ಕೊಟ್ಟಾಗ ನಮ್ಮ ಬಗ್ಗೆ ಒಂದು ಗೌರವ ಅವರಲ್ಲಿ ಉಂಟಾಗುವುದು, ಜೊತೆಗೆ ಅವರಿಗೆ ನಾವು ಒಂದು ಒಳ್ಳೆಯ ಗಿಫ್ಟನ್ನು ಕೊಟ್ಟಿದ್ದೀವಿ ಅನ್ನುವಂಥ ಸಾರ್ಥಕ್ಯ, ಸಮಾಧಾನ ನಮ್ಮಲ್ಲಿ ಆಗುತ್ತೆ. ಜೊತೆಗೆ ಇಂಥ ಪುಸ್ತಕಗಳನ್ನು ನಾವು ಮನೆಯಲ್ಲಿ ಇಟ್ಕೋಬೇಕು. ಓದುವ ಮೂಲಕ ದೇಶಭಕ್ತಿ ನಮ್ಮಲ್ಲಿ ಇನ್ನಷ್ಟು ಪುನರ್ಜೀವನ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇದ್ರ ಕುರಿತು ಒಂದು ವಿಡಿಯೋ ಮಾಡಿದ್ದೆ ನಾನು ಹಿಂದೆ. ನಮ್ಮ ಐ ಆಮ್ ಜೋಶಿ ಅಂತ ಇನ್ನೊಂದು ಚಾನಲ್ ಇದೆ, ಚಾನಲ್ ಆದಿತ್ಯ ಅಂತ ನಮ್ಮ ಮ್ಯಾನೇಜರ್ ಆ ಚಾನಲ್ ನೋಡ್ಕೋತಾರೆ. ಅದರಲ್ಲಿ ಈ ರೀತಿಯಾದಂಥ ವಿಷಯಗಳನ್ನೇ ನಾನು ಹೆಚ್ಚು ಮಾತಾಡೋದು. ಇದು ಯೂಟ್ಯೂಬ್ನಲ್ಲಿದೆ, ಫೇಸ್ಬುಕ್ಕಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೀವು ಐ ಆಮ್ ಜೋಶಿ ಅಂತ ಹೊಡೆದು ಅದರಲ್ಲಿ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ ನಾನು, ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ. ಆವಾಗ ಈ ಪುಸ್ತಕವನ್ನು ಬರೆಯಬೇಕು ಅನ್ನುವಂಥ ಪ್ರೇರಣೆ ಉಂಟಾಗಿದ್ದು ನನಗೆ. ಆ ನಿಟ್ಟಿನಲ್ಲಿ ನನ್ನ ಗೆಳೆಯ ವಿನಾಯಕ್ ಕೋಡ್ಸರ, ಬೇರೆಯವರು ಸಹಾಯ ಮಾಡಿದರು. ಈಗ ಕೃತಿ ಹೊರಗಡೆ ಬಂದಿದೆ. ಈ ಪುಸ್ತಕವನ್ನು ನೀವು ಕೇವಲ 130 ರೂಪಾಯಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಕಳಿಸುವ ಮೂಲಕ ಎಂ.ಎ. ಸುಬ್ರಹ್ಮಣ್ಯ, ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ, ಒಪ್ಪಿಕರ್ ರೋಡ್, ಹುಬ್ಬಳ್ಳಿ, ಈ ಹೆಸರಿನಲ್ಲಿ ಅವ್ರ ಫೋನ್ ನಂಬರ್ ಇಲ್ಲಿ ಹಾಕಿದ್ದೀನಿ ನಾನು. ಕೆಳಗಡೆ ಸ್ಕ್ರೋಲಿಂಗಲ್ಲಿ ಆ ನಂಬರ್ ಬರುತ್ತೆ. ಆ ನಂಬರ್ಗೆ ನೀವು ಕಳಿಸುವ ಮೂಲಕ ನಿಮ್ಮ ಪ್ರತಿಯನ್ನು ತರಿಸ್ಕೋಬೋದು. ಒಂದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಹಿಂದೆ ಅಮಿತ್ ಶಾ ಅವ್ರ ಪುಸ್ತಕ ಬರೆದಾಗೂ ಅದೇ ಆಯಿತು. ಏನಂದರೆ ನೀವು 130 ರೂಪಾಯಿ ನಂಗೆ ಕಳಿಸ್ಬಿಡ್ತೀರಿ, ಅಡ್ರೆಸ್ ಹಾಕುವುದನ್ನು ಮರೆತುಬಿಡ್ತೀರಿ. ದಯವಿಟ್ಟು ವಿಳಾಸವನ್ನು ಹಾಕಬೇಕು. ಯಾವ ನಂಬರ್ಗೆ ದುಡ್ಡನ್ನು ಕಳಿಸಿದ್ರೋ ಅದು ವಾಟ್ಸಪ್ನಲ್ಲಿ ಅವೈಲಬಲ್ ಇದೆ.
ಆ ವಾಟ್ಸಪ್ಗೆ ಅದರ ಸ್ಕ್ರೀನ್ಶಾಟ್ ಕಳಿಸಿ, ನಾನು 130 ರೂಪಾಯಿ ಕಳಿಸಿದ್ದೇನೆ, ನನ್ನ ವಿಳಾಸ ಇದೆ, ಪುಸ್ತಕ ಕಳಿಸಿ ಅಂತ. ಅಷ್ಟೆಲ್ಲ ಬರೀದೆ ಹೋದರೆ ಒಂದು ಸ್ಕ್ರೀನ್ಶಾಟು ಕೆಳಗೆ ನಿಮ್ಮ ಅಡ್ರೆಸ್ ಅಷ್ಟು ಕಳಿಸ್ಬಿಟ್ರೆ ನಮ್ಮ ಸಾಹಿತ್ಯ ಭಂಡಾರದ ಸುಬ್ರಹ್ಮಣ್ಯ ಅವರ ಸಿಬ್ಬಂದಿ ವರ್ಗದವರು ತಮಗೆ ಪುಸ್ತಕವನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಉದ್ದೇಶ ಇಷ್ಟೇ, ಈ ಒಂದು ಕೃತಿಯ ಮೂಲಕ ನಾವು ಒಳ್ಳೊಳ್ಳೆ ಸಾಹಿತ್ಯ ಪ್ರಕಾರಗಳಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದು ಮತ್ತು ಒಳ್ಳೆಯ ಪುಸ್ತಕಗಳು ತಮ್ಮನ್ನು ಮುಟ್ಟುವ ಹಾಗೆ ನೋಡಿಕೊಳ್ಳಬಹುದು ಎನ್ನುವಂಥ ಒಂದು ಮಹದಾಸೆಯೊಂದಿಗೆ ಮಾಡಿದಂಥ ಪ್ರಯತ್ನ ಇದು. ಇಡೀ ದಿವಸ ವಿಡಿಯೋ ಮಾಡ್ತಾ ನಾನು ಬಳಲಿ ಬೆಂಡಾಗಿ ಹೋಗಿರ್ತೀನಿ. ಕೂತು ಬರೆಯೋದು ಭಾಳ ಕಷ್ಟದ ಕೆಲಸ. ಆದರೂ ಕೂಡ ನನ್ನ ಮೂಲ ವೃತ್ತಿ ಮತ್ತು ನನ್ನ ಮೂಲ ಆಶಯ ಮತ್ತು ನನ್ನೊಳಗಿರುವಂಥ ಸಾಹಿತ್ಯ ಸತ್ತು ಹೋಗಬಾರ್ದು ಅನ್ನುವಂಥ ಆಸೆ ನನ್ನಲ್ಲಿ. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಇನ್ನು ಮುಂದೆ ಪುಸ್ತಕಗಳನ್ನು ಬರೀತೀನಿ. ಅದ್ಭುತ ಸಾಹಿತ್ಯ ಅಂತ ನಾನು ಭ್ರಮಿಸಿಕೊಳ್ಳುವುದಿಲ್ಲ, ಅದು ಬರೆಯುವುದನ್ನು ಪ್ರೀತಿಯಿಂದ ಬರೀತೀನಿ. ದಯವಿಟ್ಟು ನಿಮ್ಮದಾಗಿಸಿಕೊಳ್ಳಿ. ಕೆಳಗಡೆ ಫೋನ್ ನಂಬರ್ ಇದೆ, ಎಂ ಎ ಸುಬ್ರಹ್ಮಣ್ಯ ಸಾಹಿತ್ಯ ಭಂಡಾರ, ಕೊಪ್ಪಿಯಕ್ಕ ರಸ್ತೆ, ಹುಬ್ಬಳ್ಳಿ. ಇವರ ಫೋನ್ ನಂಬರ್ ಇದೆ. ಆ ನಂಬರಿಗೆ 130 ರೂಪಾಯಿಗಳನ್ನು ಕಳಿಸಿ ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ.